ಆದಾಮನ ಅಥವಾ ಹಾವು ಮೋಸ ಹೋಯ್ತು. ಹಾವು ಮೋಸ ಹೋದ್ಮೇಲೆ ಯಾರು ಬಂದು ಮೋಸ ಮಾಡ್ತಾ ಇದ್ದೆ? ಹವಳನ ಬಂದು ಮೋಸ ಮಾಡ್ತೈತೆ. ಶಾಪಗ್ರಸ್ತ ತಗೊಂಡಿದ್ದಾರೋ ಮೊದಲು ಹಾವು ತಗೋತು ಪ್ರೇರೆ, ಹಾವುಗೆ ಶಾಪ ಬತ್ತು ಪ್ರೇರೆ. ಬಹಳ ವಾಕ್ಚಾತುರ್ಯ ಇರುತ್ತೆ, ಹಾವುಗೆ ಬಹಳ ಜ್ಞಾನ ಅಂತೆ. ಆದರೆ ಜ್ಞಾನನು ಮಣ್ಣಲ್ಲಿ ಸೈತಾನನು ಮಿಲಾಯಿಸ್ತಾ ಪ್ರೇರೆ. ಬಹಳ ಜ್ಞಾನ ಇದ್ರೂ, ಲೌಕಿಕವಾದ ಜ್ಞಾನ ಇದ್ರೂ ಮಣ್ಣಿಗೆ ಸೈತಾನನು ಹಾಕೋದಕ್ಕೆ ಶಕ್ತನು. ಆತನು ಮಹಾ ಕ್ರಿಮಿನಲ್. ಯಾರಂದ್ರೆ ವಿಲನ್, ಭಯಂಕರ ವಿಲನ್ ಅವನು ಪ್ರಿಯರು. ಸೈತಾನನು ಯಾರನ್ನ ಹೆಂಗ್ ಮಾಡ್ಬೇಕಂತ ಚೆನ್ನಾಗಿ ಗೊತ್ತು ಆತನಿಗೆ. ನೋಡಿ ಬೇರೆ, ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬರು ಈ ಪಾಪದ ವ್ಯಾಮೋಹದಲ್ಲಿ ಬಿದ್ದಿ ಬಂದವರೇ. ಆದ್ರೆ ದೇವ್ರ ಹತ್ರ ಬಂದಾದ್ಮೇಲೆ ಸೈತಾನ ಯಾವ ರೀತಿ ಅಟ್ರಾಕ್ಟ್ ಮಾಡ್ತಾನಂದ್ರೆ, ಮೊದಲು ಪಾಪದ ವ್ಯಾಮೋಹ ಇರೋದಕ್ಕಿಂತ 100ರಷ್ಟು ಹೆಚ್ಚಾಗಿ ತೋರಿಸ್ತಾನೆ ನಮ್ಗೆ ಅಟ್ರಾಕ್ಟ್ ಮಾಡಿ. ನೋಡಿ ಪ್ರೇರೆ, ಎಲ್ಲ ಹಣ್ಣುಗಳು ತಿನ್ನು, ಈ ಹಣ್ಣ ತಿನ್ಬೇಡ ಅಂತ ಹೇಳಿದ್ರೆ ಏನ್ ಪ್ರೇರೆ? ಎಲ್ಲ ಹಣ್ಣು ತಿನ್ನಮ್ಮ, ಎಲ್ಲ ತಿನ್ನಪ್ಪ, ಎಲ್ಲ ತಿನ್ನು, ಇದೊಂದು ತಿನ್ಬೇಡ, ಇದೊಂದು ತಿನ್ಬೇಡ ಅಂದ್ರೆ ಅದ್ರ ಮೇಲೆ ಅಟ್ರಾಕ್ಟ್, ಅದ್ರ ಮೇಲೆ ಸೈತಾನ ಏನ್ ಮಾಡ್ತಾನೆ? ಹೊಳಪು ತೋರಿಸ್ತಾ ಇದ್ದಾನೆ. ಮಿಂಚೋ ತರ ತಿನ್ನೋದಕ್ಕೆ ಅದ್ಭುತವಾಗಿರೋ ತರ ಆಕರ್ಷಣೆಯಾಗಿ ತೋರಿಸ್ತಾನೆ ಸೈತಾನನು. ದೇವರ ವಾಕ್ಯ ಏನ್ ಹೇಳ್ತು, ಏನ್ ಮಾಡ್ಬೇಡ ಅನ್ನುತ್ತೋ ಸೈತಾನ ಅದನ್ನೇ ಅಟ್ರಾಕ್ಟ್ ಆಗಿ ತೋರಿಸ್ತಾನೆ ಪ್ರೇರೆ. ಯಾವುದು ನೀನು ಯಾವ್ದು ಮಾಡಬೇಡ ಅಂತಿರೋ ಅದ್ರ ಮೇಲೆ ಅಟ್ರಾಕ್ಟ್ ಆಗಿ ತೋರಿಸ್ತಾನೆ ಪ್ರೇರೆ. ಯೋಸೇಫನ್ನು ನಿಜವಾಗ್ಲೂ ಹೀರೋ. ಈ ಪ್ರಪಂಚದಲ್ಲಿ ನಾವು ಹಿಂಬಾಲಿಸ್ಬೇಕಾಗಿರೋದು ಯಾರಂತ ಅಂದ್ರೆ, ಫಿಲಮ್ ಅಲ್ಲಿ ಹಣಕ್ಕೋಸ್ಕರ ಎಂತ ನಟನೆ ಬೇಕಾದ್ರೂ ಮಾಡ್ತಾರೆ. ಒಂದೊಂದು ಸೆಕೆಂಡ್ಗೆ ಒಂದೊಂದು ಫಿಲಮ್ ಅಲ್ಲಿ ಒಂದೊಂದು ತರ ಆಕ್ಟಿಂಗ್, ಒಂದೊಂದು ಫಿಲಮ್ ಅಲ್ಲಿ ಒಂದೊಂದು ತರ ಆಕ್ಟಿಂಗ್ ಮಾಡೋರು ಇದ್ದಾರೆ ಹಣಕ್ಕೋಸ್ಕರ. ಯಾವ ತರ ಆಕ್ಟಿಂಗ್ ಬೇಕಾದ್ರೂ ಮಾಡ್ತಾರೆ. ಹೆಣ್ಮಕ್ಳುಗಳು ಕೂಡ ಏನಂದ್ರೆ, ಹಣ ಕೊಟ್ರೆ ಮಾತ್ರ ಬೇರೆ ಎಂತ ಬಟ್ಟೆ ಬೇಕಾದ್ರೂ ಹಾಕೊಂಡು ನಿಂತ್ಕೋತಾರೆ ಬೇರೆ. ಎಂತ ಬಟ್ಟೆನ ಈ ಟೈಲರ್ ಮಿಷಿನ್ ಅಲ್ಲಿ ನೋಡಿದಿರ ಬೇರೆ, ಟೈಲರ್ ಮಿಷಿನ್ ಅಲ್ಲಿ ಅನೇಕರು ಕಟ್ ಮಾಡಿ ವೇಸ್ಟೇಜ್ ಎಷ್ಟಿರ್ತಾರೆ ನೋಡಿ, ವೇಸ್ಟೇಜ್ ಅಂಥದ್ದು ಹಾಕೊಂಡು ಬಂದು ನಿಂತ್ಕೊಳ್ಳುವಂತ ನೀಚ ಹೀರೋಯಿನಿಗಳು ಕೂಡ ಇದ್ದಾರೆ ಪ್ರೇರೆ. ಯಾರು ಇವ್ರು? ಯಾರು? ನೀಚರು. ಯಾರು? ಹೀರೋಯಿನಿ ಅಲ್ಲ. ಈ ಅರೆಬೆತ್ತಲೆ ವಸ್ತ್ರ ಹಾಕೊಂಡು ಬಂದು ಅನೇಕ ಯೌವನಸ್ಥರ ಜೀವನವನ್ನು ಹಾಳು ಮಾಡೋರು ಯಾರು ಹೇಳಿ? ಯಾರು ಗೊತ್ತಾ? ಜ್ಞಾನೋಕ್ತಿಗಳಲ್ಲಿ ಬರೆದಿದೆ ಪ್ರೇರೆ. ಅವರ ವಿಷಯವನ್ನು ಕುರಿತು ಜ್ಞಾನೋಕ್ತಿಯಲ್ಲಿ ಬರೆದಿದೆ. ಒಂದು ಸಾರಿ ಜ್ಞಾನೋಕ್ತಿ ಬರೆದ ಪುಸ್ತಕದಲ್ಲಿ ನೋಡೋಣ. 5ನೇ ಅಧ್ಯಾಯ 6ನೇ ವಚನ ಜ್ಞಾನೋಕ್ತಿಯನ್ನು ನಮ್ಮ ಮಗನು ಓದ್ತಾನೆ, ಅವಳ ನಡತೆಯು ಚಂಚಲವಾಗಿರುವುದರಿಂದ ಅವಳ ಜೀವನ ಮಾರ್ಗವನ್ನು ವಿವೇಚಿಸಲಾರ. ಅವಳ ನಡತೆಯು ಚಂಚಲವಾಗಿರೋದ್ರಿಂದ ಏನ್ ಚಂಚಲ? ಅವಳ ನಡತೆ ಚಂಚಲ ಆಗಿದೆ. ಒಂದು ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡಿದ್ರೆ ನನ್ನ ಜನ ನೋಡ್ತಾರೆ, ಅರೆಬೆತ್ತಲೆ ವಸ್ತ್ರ ಹಾಕಿದ್ರೆ ಜನ ನೋಡ್ತಾರೆ, ಮತ್ತು ಹಣನೂ ಬರುತ್ತೆ, ಹಣನೂ ಸಿಗುತ್ತೆ, ನನ್ನ ನಡತೆಯನ್ನು ತೋರಿಸ್ಕೋಬಹುದು. ಏನ್ ಪ್ರೇರೆ? ಎಂತ ಬಟ್ಟೆಗಳು ಹಾಕೋ ಬಂದು ಇವತ್ತು ಸಿನಿಮಾ ಇಂಡಸ್ಟ್ರಿ ಪ್ರೇರೆ. ಒಂದು ಕಾಲದಲ್ಲಿ ಒಂದು ಸೇವೆ ಮಾಡ್ತೀವಿ ಪ್ರಪಂಚಕ್ಕೆ, ಒಂದು ಸೇವೆ ಕೊಡ್ತೀವಂತ, ಕಳಾಮ ತಾಯಿಗೆ ಸೇವೆ ಮಾಡ್ತೀವಂತ ಈ ಫಿಲಮ್ ಇಂಡಸ್ಟ್ರಿ ಬರ್ತದೆ ಪ್ರೇರೆ. ಫಿಲಮ್ ಇಂಡಸ್ಟ್ರಿ ಏನಂದ್ರೆ ಕಳಾಮ ತಾಯಿಗೆ ಸೇವೆ ಮಾಡ್ತೀವಂತ. ಆದ್ರೆ ಇವತ್ತು ಏನ್ ಸೇವೆ ಮಾಡ್ತಾರೆ ಬೇರೆಯವರು? ಪ್ರಪಂಚವನ್ನು ಹಾಳು ಮಾಡ್ತಾ ಇದ್ದಾರೆ. ಈ ಸ್ತ್ರೀಯರಿಗೆ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಏನ್ ಮಾಡಿದಾರೆ ಅಂತ ಅಂದ್ರೆ, ಹಣದ ಆಸೆಯನ್ನು ತೋರಿಸಿ, ನೋಡಮ್ಮ ನೀನು ಸುಂದರವಾಗಿದ್ಯಾ, ನೀನು ಅದ್ಭುತವಾಗಿದ್ಯಾ, ನೀನೇನ್ ಮಾಡು ಅಂತ ಅಂದ್ರೆ ಆಕ್ಟಿಂಗ್ ಮಾಡು, ನೀನು ಕೋಟ್ಯಾಧೀಶ್ವರ ಆಗಿ ಮಾಡ್ತೀನಿ, ನಾನು ನಿನಗೆ ಐಶ್ವರ್ಯರಾಗಿ ನೀನು ದೊಡ್ಡ ಆಕ್ಟರ್ ಆಗಿ ಮಾಡ್ತೀನಿ ಅಂತ ಹಣದ ಆಸೆಯನ್ನು ತೋರಿಸಿ ಸ್ತ್ರೀಯರಿಗೆ ಏನ್ ಮಾಡಿದ್ದಾರೆ ಹೇಳಿ? ಅವಳ ನಡತೆ ಚಂಚಲ ಆಗಿದೆ ಬೇರೆ. ಚಂಚಲ ಆಗಿ ಅವಳು ಜೀವದ ಮಾರ್ಗ ಗೊತ್ತಾಯ್ತಾ ಇಲ್ಲ. ನಾನು ಈ ರೀತಿ ಪ್ರಪಂಚಕ್ಕೆ, ನಾನು ಈ ರೀತಿ ದೇಹ ಎಂಬುವಂತ ದೇಹವನ್ನು, ಈ ದೇಹ ಎಂಬುವಂಥದ್ದು ಏನ್ ಗೊತ್ತಾ? ಏನ್ ಬೇರೆ ಅನೇಕ ಗ್ರಂಥದಲ್ಲಿ ಬರೆದಿರ್ಬಿಟ್ರೆ. ಸತ್ಯವೇದ ಗ್ರಂಥದಲ್ಲಿ ಯೋಹಾನ್ 1 ಕೊರಿಂಥ 3ನೇ ಅಧ್ಯಾಯ 14ನೇ ವಚನ ಬರ್ದಿದೆ. ಏನಂತ? ದೇಹವು ದೇವರ ಆಲಯ ಅಂತ. ಅನೇಕ ಗ್ರಂಥದಲ್ಲೂ ಕೂಡ ಕೆಲವೊಂದು ವಿಷಯದಲ್ಲಿ ಬರೆದಿದೆ. ಈ ದೇಹವೇ ಗರ್ಭಗುಡಿ, ದೇವರ ಆಲಯ ಅಂತ, ಗರ್ಭಗುಡಿ ಅಂತ ಕೆಲವು ಹೇಳ್ತಾರೆ ಬೇರೆ, ಹಿರಿಯರು ಹೇಳಿದ್ದಾರೆ. ಆದ್ರೆ ಈ ದೇಹವನ್ನು, ಗರ್ಭಗುಡಿಯನ್ನು ಯಾವ ರೀತಿ ಇರಬೇಕು? ಏನ್ ಬೇರೆ, ನಾನು ನಮ್ಮ ಅನ್ಯ ಜನರಿಗೆ ನಾನು ಹೇಳ್ತೀನಿ, ನಮ್ಮ ಹಿಂದೂ ಸಹೋದರಿಗೆ, ಈ ಗರ್ಭಗುಡಿ ಅನ್ನುವಂಥದ್ದು, ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ಒಂದು ಪರ್ದೆ ಹಾಕಿರುತ್ತೆ. ಅಂದ್ರೆ ಹೋಗಿದ ತಕ್ಷಣ ದರ್ಶನ ಇಲ್ವಾ ಅಂತ ಅಂದ್ರೆ ದರ್ಶನ ಇಲ್ಲ. ಅದಕ್ಕೇನು ಪರ್ದೆ ಹಾಕಿ ಮಡಗಿರ್ತಾರೆ. ಏನ್ ಅದು? ದೇವರು, ದೇವಸ್ಥಾನ ಅಂತ ನೀವು ಪರ್ದೆ ಹಾಕಿ ಮಡಗಿರ್ತೀರ. ಮತ್ತೆ ಈ ದೇಹ ಎಂಬುವಂತ ದೇವಾಲಯವನ್ನು ಯಾವ ರೀತಿ ಮುಚ್ಚಿಕೊಂಡು ಭದ್ರವಾಗಿ ಇಟ್ಕೋಬೇಕಂತ ಯಾವ್ದಾದ್ರು ಸ್ತ್ರೀಗೆ, ಒಬ್ಬ ಯುವಕನೂ ಆಗ್ಲಿ, ಏನಮ್ಮ ನನ್ನ ತಂಗಿ ತರ ಇದ್ದೆ, ನನ್ನ ಅಕ್ಕನ ತರ ಇದ್ದೀನಿ, ನನ್ನ ಮನೇಲಿ ನನ್ನ ತಂಗಿ ಇದ್ದಾಳಮ್ಮ, ನೀನ್ ಈ ತರ ದೇಹವನ್ನು ತೋರಿಸ್ಕೊಂಡು ಮಾಡೋದ್ರೆ ನಾಳೆ ದಿವಸ ಯೌವನಸ್ಥರು ಅವಳನ್ನ ರೇಪ್ ಮಾಡಿ ಸಾಯಿಸಿದ್ರೆ ಏನಮ್ಮ ಮಾಡೋದು? ಅಮ್ಮ ನಿನ್ನ ದೇಹವನ್ನು ಭದ್ರವಾಗಿ ಇಟ್ಕೊ ಅಂತ ಹೇಳುವಂತ ಯಾವನಾದ್ರೂ ಯುವಕನು ಸಿಗ್ತಾ ಇದ್ದಾನ? ಹೋಗ್ಲಿ ಮುದಕರು ಸಿಗ್ತಾ ಇದ್ದಾರ? ಹೋಗ್ಲಿ ಒಂದು ಅಂಕಲ್ ಆದ್ರೂ ಹೇಳೋರಿದ್ದಾರ? ಏನಮ್ಮ ನೀನು ಈ ರೀತಿ ಹೋಗ್ತಾ ಇದ್ದಾರೆ ಅಂದ್ರೆ, ಇವ್ರು ಏನಂದ್ರೆ ನೋಡ್ಬೇಕು ಅನ್ನುವಂತ ಆಸೆ ಇವ್ರಿಗೆ, ಅವ್ರು ತೋರಿಸ್ಬೇಕನ್ನುವಂತ ಆಸೆ ಅವ್ರಿಗೆ. ಯಾರಿಗೆ? ಈ ಅರೆಬೆತ್ತಲೆ ವಸ್ತ್ರವನ್ನು ಹಾಕೊಂಡು ಓಡಾಡುವಂತ ನೀಚ ಸ್ತ್ರೀಯರಿಗೆ ಹೇಳ್ತಾ ಇದ್ದೀನಿ ನಾನು. ಈ ದುಷ್ಟ ನಡತೆ ಉಳ್ಳವರಿಗೆ ಹೇಳ್ತಾ ಇದ್ದೀನಿ ನಾನು. ಇವರ ನೀಚ ನಡವಳಿಕೆಯಿಂದ ಅನೇಕ ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ಬಲಾತ್ಕಾರ ನಡೀತಾ ಇದೆ ಪ್ರಿಯರೇ. ನೀವು ಆಲೋಚನೆ ಮಾಡಿ, ಈ ಕಣ್ಣೆಂಬುವಂತ ಕ್ಯಾಮ್ರಾದಿಂದ ನೋಡಿದಂತ ಅನೇಕರು ಈ ಹೃದಯ ಎಂಬುವಂತ ಸ್ಟೋರೇಜ್ ಅಲ್ಲಿ ಆ ದೃಶ್ಯವನ್ನು ಕವರೇಜ್ ಮಾಡಿಕೊತಾ ಇದ್ದಾರೆ. ಆಲೋಚನೆ ಮಾಡಿ, ಈ ಕಣ್ಣೆಂಬುವಂತ ಕ್ಯಾಮ್ರಾದಿಂದ
ಫೋಟೋ ಹೊಡೆದಂತ ಈ ಅರೆಬೆತ್ತಲೆ ವಸ್ತ್ರವನ್ನು ಮತ್ತೆ ಈ ಸ್ಕಿನ್ ಟೈಟ್ ವಸ್ತ್ರವನ್ನು ಹಾಕುವಂತ ಅನೇಕ ಸ್ತ್ರೀಯರ ಅರೆಬೆತ್ತಲೆ ವಸ್ತ್ರವನ್ನು ನೋಡಿದಂತ ಅನೇಕ ಯೌವನಸ್ಥರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಚಿಕ್ಕ ಮಕ್ಕಳ ಮೇಲೆ ಬಲಾತ್ಕಾರ ಪ್ರೇರಣೆ. ಚಿಕ್ಕ ಮಕ್ಕಳ 5 ವರ್ಷನ ಬಿಡಲ್ಲ. ಯಾಕಂದ್ರೆ ಅವರ ಕಣ್ಣು ಏನಾಗಿರುತ್ತೆ, ಅವ್ರ ಕಣ್ಣಿಂದ ಕ್ಯಾಮ್ರಾ ಹೊಡೆದಿರ್ತಾರೆ. ಆ ಫೋಟೋ ನೋಡಿ ಇವಳು ಎಂತ ಒಂದು ದೃಶ್ಯ, ಎಂತ ಒಂದು ಬಟ್ಟೆ ಹಾಕೋದ್ರಲ್ಲಿ ಎಷ್ಟು ಅದ್ಭುತವಾಗಿದ್ದಾಳೆ ಅಂತ ನೋಡಿದಂತೆ ಇವನ್ ಏನ್ ಮಾಡ್ತಾನೆ ನೋಡಿ, ಫೋಟೋ ಹೊಡೆದು ಆ ಹೃದಯದ ಈ ಹೃದಯ ಏನ್ ಗೊತ್ತಾ, ದೊಡ್ಡ ಕ್ರಿಮಿನಲ್ ಪ್ರೇರಣೆ. ಒಳ್ಳೇದನ್ನ ಬಾಯಿಸಲ್ಲ, ಕೆಟ್ಟದ್ದನ್ನೇ ಇದು ಶೋಷಣೆ ಮಾಡಿಕೊಳ್ಳುತ್ತೆ ಪ್ರೇರಣೆ. ಕೆಟ್ಟದ್ದು. ಅದಕ್ಕೆ ಒಂದು ಕಾಲದಲ್ಲಿ ದೇವರು ಧ್ವಂಸ ಯಾಕೆ ಮಾಡಿದ ಅಂದ್ರೆ, ಸೊದೋಮ್ ಗೊಮೋರನು ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಬಹಳ ಹೆಚ್ಚಾಗಿರುವುದನ್ನು ದೇವರು ನೋಡಿ ಹೃದಯಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಮೊದಲನೇ ಹಾರ್ಟ್ ಅಟ್ಯಾಕ್ ಯಾರು ಪೇಷಂಟ್, ಮೊದಲನೇ ಪೇಷಂಟ್ ಯಾರು ಹಾರ್ಟ್ ಅಟ್ಯಾಕ್ ಪೇಷಂಟ್, ದೇವರು ಬೇರೆ. ನೀಚರು ಎಂಥ ದುಷ್ಟರಾಗಿದ್ರಂದ್ರೆ ಬೇರೆ ಭಯಂಕರವಾದ್ರು, ಕಾಮಂಡಕರು. ಪ್ರಾಣಿಗಳನ್ನು ಬಿಡ್ತಾರೆ, ಯಾರ ಅಕ್ಕನೋ ಯಾರ ತಂಗಿನೋ ಯಾರಿಗೂ ಬಿಡ್ತಾ ಇದ್ರು. ಕಾರಣಕ್ಕೆ ಅಗ್ನಿಗಂಧಕ. ಏನು ಅಷ್ಟೊಂದು ಕೋಪನ ದೇವರು ತನ್ನ ಮಕ್ಕಳಿಗೆ ಈ ರೀತಿ ಭಯಂಕರ ಸಾವು ಮಾಡೋದಕ್ಕೆ? ಯಾಕಂದ್ರೆ ಇವರಿಂದ ಇನ್ನೊಬ್ರು ಹಾಳಾಗ್ತಾರೆ. ನಾವು ನಮ್ಮ ಮಕ್ಕಳಿಗೆ ಅಣ್ಣ ತಮ್ಮದಿರಲ್ಲಿ ಬಹಳ ಮಕ್ಕಳುಗಳಿರ್ತಾರೆ, ಅಕ್ಕಪಕ್ಕ ಇರ್ತಾರೆ, ನೀನು ಅವ್ನು ಸವಾಸ ಮಾಡ್ಬಿಡಕ ಅಂತ. ಯಾಕೆ ಹೇಳಿ? ಇವನಿಂದ ಅವನು ಕೆಟ್ಟಬಾರ್ದು, ಇವನಿಂದ ಅವನು ಕೆಡಬಾರ್ದು, ಅವನಿಂದ ಇವನು ಕೆಡಬಾರ್ದು, ಸಪ್ರೇಟ್ ಆಗಿದೆ ಅಂತೀವಿ. ಯಾಕೆ ಹೇಳಿ? ದೇವ್ರು ಧ್ವಂಸ ಮಾಡೋದು ಪ್ರಪಂಚದಲ್ಲಿರುವಂತ ಇವತ್ತು ಜನರಿಗೆ ಜಲಪ್ರಳಯ, ಭೂಕಂಪ, ಸುನಾಮಿಗಳ ಮೂಲಕ ದೇವ್ರು ಯಾಕೆ ಎಚ್ಚರಿಸ್ತಾ ಇದ್ದಾನೆ ಹೇಳಿ? ಯಾಕೆ ಹೇಳಿ? ಆ ಕಾಲದಲ್ಲಿ ಸೊದೋಮ್ ಗೊಮೋರವನ್ನು ಯಾವ ರೀತಿ ಬೆಂಕಿಯಿಂದ ನಾಶನ ಮಾಡಿದ್ರು, ಈ ದಿನವೂ ದೇವರು ಬಹಳ ರೌದ್ರದಿಂದ ಇದ್ದಾರೆ. ಯಾಕೆ ಗೊತ್ತಾ? ಮನುಷ್ಯರ ನಡತೆಯು ಏನಾಗಿದೆ ಗೊತ್ತಾ? ಚಂಚಲವಾಗಿದೆ ಪ್ರೇರೆ. ಸ್ತ್ರೀಯ ನಡತೆಯು ಚಂಚಲವಾಗಿದೆ. ಪುರುಷನು ಕೂಡ ಏನಾಗಿದ್ದಾನೆ ಅಂದ್ರೆ ಪ್ರೇರೆ, ಚಿಕ್ಕ ಮಕ್ಕಳ ಮೇಲೆ ಬಲಾತ್ಕಾರ. ಅವನ ನಡತೆ ನೋಡಿ, ಅವ್ರು ಮಾತಾಡುವಂತ ಮಾತು ನೋಡಿ, ಬಾಯಿ ಬಿಟ್ರೆ ಹೊಲಸು ಮಾತು, ಬಾಯಿ ಬಿಟ್ರೆ ಕೆಟ್ಟ ಮಾತು ಬೇರೆ. ಯಾಕಂದ್ರೆ ಸ್ತ್ರೀಯರಿಗೆ ಗೌರವ ಒಂದು ಪ್ರೇರೆ, ಒಂದು ಸಣ್ಣ ಪುಟ್ಟ ತಪ್ಪು ಕೆಲವರು ಒಂದು ಒಳ್ಳೆ ಸ್ತ್ರೀಯರಿಂದಲೂ ಕೂಡ ಆಗುತ್ತೆ ಪ್ರೇರೆ. ಆದ್ರೆ ಇವ್ರು ಯಾವ ರೀತಿ ಮಾತಾಡ್ತಾರೆ ಗೊತ್ತಾ? ಯೌವನಸ್ಥರು ಕೂಡ ಎಲ್ಲಾ ಸ್ತ್ರೀಯರು ಒಂದೇ ರೀತಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಎಲ್ಲಾ ಸ್ತ್ರೀಯರು ಒಂದು ತರ ಎಲ್ಲ. ಕೆಲವರು ಚಂಚಲ ನಡತೆಯಿಂದ ಇರ್ತಾರೆ, ಕೆಲವರು ಪರಿಶುದ್ಧರಾಗಿ ಜೀವಿಸುವಂತ ಇರ್ತಾರೆ. ಆದರೆ ಈ ಪರಿಶುದ್ಧವಾಗಿ ಜೀವಿಸುವಂತ ಅನೇಕ ಸಂಘಟನೆಗಳಿದೆ ಬೇರೆ, ಅನೇಕರು ಇದ್ದಾರೆ. ಇವರು ಇಂಥ ಸ್ತ್ರೀಗಳು ನಡ್ಕೊಂಡು ಹೋಗಾಕ ಏನ್ ಮಾಡ್ಬೇಕು ಹೇಳಿ? ಚಪ್ಪಲಿ ತಗೊಂಡು ರೋಡಲ್ಲಿ ಹೊಡೆದಿ, ಏನೇ ನನ್ನ ಮಗಳು ವಯಸ್ಸರ ಇದೆಯಾ, ನೀನ್ ಏನೇ ಈ ತರ ಬಟ್ಟೆ ಹಾಕಿದ್ಯಾ, ಎಲ್ಲೋ ಹೊರದೇಶದ ಕಲ್ಚರ್ ತಗೊಬಂದು ಏನಮ್ಮ ಮಾಡ್ತಾ ಇದೆಯಾ ಕರ್ನಾಟಕ ದೇಶ? ಒಬ್ಬೊಬ್ರು ದೇವತೆಗಳ ರೀತಿಲಿ ಇರ್ಬೇಕು. ಕುಂಕುಮ ಹಾಕೋ ಪರವಾಗಿಲ್ಲ, ತಲೆ ಹೂ ಮುಡ್ಕೋ, ಮೈ ತುಂಬಾ ಬಟ್ಟೆ ಹಾಕೋ, ಸ್ಯಾರಿ ಹಾಕೋ, ಲಂಗದವನಿ ಇಲ್ವಾ, ಏನಿಲ್ಲ ಇಲ್ವಾ, ಎಲ್ಲ ಹಾಕೊಂಡು ಲಕ್ಷಣವಾಗಿರಂತ ಯಾವ ಸಂಘಟನೆ ಹೇಳಿದ್ರೆ ಸ್ತ್ರೀಯವರು ಹೇಳ್ತಾವ್ರ? ಯಾರ ಕೆಲಸ ಅವ್ರಿಗೆ ಪ್ರೇರೆ. ಅದಕ್ಕೆ ಚಿಕ್ಕ ಮಕ್ಕಳ ಮೇಲೆ ಯಾಕೆ ಬಲಾತ್ಕಾರ ನಡೀತಾ ಅಂತ ಹೇಳಿ? ಇಂಥ ಅನೇಕ ಸ್ತ್ರೀಯರಿದ್ದಾರೆ ಪ್ರೇರೆ. ನೋಡಿ ಬೇರೆ ಜ್ಞಾನೋಕ್ತಿಗಳಲ್ಲಿ ನೋಡಿ ಬೇರೆ. ಮತ್ತೊಂದು ವಾಚನ ದೇವರು ಹೇಳಿದ್ದಾರೆ 30:20 ನೋಡಿ ಬೇರೆ. ಜ್ಞಾನೋಕ್ತಿ 30:20. ನೀವೇ ಯಾರಾದ್ರೂ ಓದಿ ಪ್ರೇರೆ ಇರಪ್ಪ ಅವರು. ನಡತೆಯು ಹೀಗೆಯೇ ಸರಿ, ಅವಳು ತಿಂದು ಬಾಯಿ ಒರೆಸಿಕೊಂಡು ನಾನು ತಪ್ಪು ಮಾಡಲಿಲ್ಲವಲ್ಲವೇ ಅಂದುಕೊಳ್ಳುವಳು. ಜಾರಳ ನಡತೆಯು ಹೀಗೆಯೇ ಸರಿ, ಅವಳು ತಿಂದು ಬಾಯಿ ಒರೆಸಿಕೊಂಡು ತಾನು ತಪ್ಪೇ ಮಾಡಲಿಲ್ಲವೇ ಅಲ್ಲವಲೇ ಅಂದುಕೊಳ್ಳುವಳಂತೆ. ನಾನು ತಪ್ಪೇ ಮಾಡ್ಲಿಲ್ವಲ್ಲ. ಈ ಜಾರರಿದ್ದಾರೆ ನೋಡಿ ಬೇರೆ, ಅರೆಬೆತ್ತಲೆ ವಸ್ತ್ರವನ್ನು ಹಾಕೊಂಡು ಸ್ಕಿನ್ ಟೈಟ್ ಬಟ್ಟೆಗಳು ಹಾಕೊಳ್ಳುವಂತ ಅನೇಕರು ಸ್ತ್ರೀಯರಿದ್ದಾರೆ ಬೇರೆ. ಇವ್ರು ಏನ್ ಅನ್ಕೊಂಡಿದ್ದಾರೆ? ಇವ್ರು ಏನಂದ್ರೆ ದೇವ್ರ ದೃಷ್ಟಿಯಲ್ಲಿ ಏನ್ ಹೇಳಿ? ಜಾರರು ಅಂದ್ರೆ ತನ್ನ ನಡತೆಯಲ್ಲಿ ಜಾರು ಬಿದ್ದೋಗೋರು ಬೇರೆ. ಇವ್ರ ನಡತೆ ಏನಾಗಿದೆ ಅಂದ್ರೆ ಚಂಚಲವಾಗಿರೋದ್ರಿಂದ ಜೀವದ ಮಾರ್ಗವನ್ನು ಅರಿಯದೇ ಇರೋದ್ರಿಂದ ಇವತ್ತು ಯೌವನಸ್ಥರು ಯಾಕೆ ಕೆಟ್ಟ ಹೋಗ್ತಾ ಇದ್ದಾರೆ ಹೇಳಿ? ಯೌವನಸ್ಥರು ಯಾಕೆ ಕೆಟ್ಟೋಗ್ತಾ ಇದ್ದಾರೆ ಅಂದ್ರೆ ಜಾರಳ ನಡತೆಯು ಹೀಗೆ ಸರಿ. ಸಿನಿಮಾಗಳಲ್ಲಿ ಏನ್ ಪ್ರೇರೆ? ಅನೈತಿಕ ಸಂಬಂಧದ ಹಾಡ. ಗಂಡ ಆ ಕಡೆ ಹೋದ್ರೆ ನೀನು ಇನ್ನೊಬ್ಬರ ಜೊತೆ ಇರುವಂತ ಅನೈತಿಕ ಸಂಬಂಧದ ಹಾಡುಗಳಿಗೆ ಇವತ್ತು ಪ್ರೋತ್ಸಾಹ ಪಡಿಸ್ತಾ ಇದೆ ಈ ಮೀಡಿಯಾ. ಅನೈತಿಕ ಸಂಬಂಧ ಮಾಡೋದು ತಪ್ಪ ಅಂತಂದ್ರೆ ಪಾಪ, ಅದು ಕಾನೂನು ದೃಷ್ಟಿಯಲ್ಲಿ ಕೆಟ್ಟದ್ದು, ಅದು ಆ ರೀತಿ ಮಾಡಬಾರ್ದು. ಆದ್ರೆ ಈ ಹಾಡುಗಳು ಹೆಂಗಿದೆ ಹೇಳಿ ಪ್ರೇರೆ? ಗಂಡ ಎಲ್ಲಾದ್ರೂ ಹೋದ್ರೆ ನಾನು ಎಲ್ಲಾದ್ರೂ ಹೋಗ್ತೀನಿ, ಇಲ್ಲ ಇನ್ನೊಬ್ಬ ಬರ್ತಾನಂತ. ಏನ್ ಪ್ರೇರಿ? ಈ ದರಿದ್ರದವ್ರಿಗೆ ಯಾರು ಪ್ರೇರಿ? ಇವ್ರಿಗೆ ಪರ್ಮಿಷನ್ ಕೊಡೋದು ಏನು ಕಟ್ನೈಟ್ ಇಲ್ವಾ? ಮೊದಲು ಪ್ರೇರೆ ನಾವು ನೋಡುವಾಗ ಪ್ರೇರೆ 10-15 ವರ್ಷದಿಂದ ಒಂದು ಡ್ಯಾನ್ಸ್ ಮಾಡಿಸೋದಕ್ಕೆ